ನಮಸ್ಕಾರ ರೀ ಎಲ್ಲರಿಗೂ ಆಶು ಅಡುಗೆ ಮನೆಗೆ ಸ್ವಾಗತ ರೀ. ಲಿಂಬೆ ಹಣ್ಣು ಹಿಂಡೋದು ನೋಡಾತಿದ್ರೆ ಗೊತ್ತಾಗ್ತೈತೆ ರೀ ನಿಮಗೆ. ನಾವು ಇವತ್ತೇನೋ ಚಿಕನ್ ರೆಸಿಪಿ ಮಾಡಿವತ್ತು. ನಾ ಇಲ್ಲೇ ಬೆಳ್ಳುಳ್ಳಿ ಕಬಾಬ್ ಮಾಡತ್ತೀನಿ ರೀ. ಅದ್ರ ಸಲುವಾಗಿ ಹಸಿಮೆಣ್ಸಿನ್ಕಾಯಿ, ದಾಲ್ಚಿನ್ನಿ, ಬೆಳ್ಳುಳ್ಳಿ, ಲವಂಗ, ಕಾಳು ಮೆಣಸು, 1-2 ಇಂಚ್ ಆಗುವಷ್ಟು ಹಸಿ ಶುಂಠಿ, ಒಂದು 10ರಿಂದ 12 ಕರಿಬೇವು ಎಲೆ ತೊಗೊಂಡೇನಿ ರೀ. ಅದ್ರ ಜೊತೆಗೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಮೈದಾ, ಅರ್ಧ ಸ್ಪೂನ್ ಮಸಾಲ, 1 ಸ್ಪೂನ್ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು 3 ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡೇನಿ. ಇಲ್ಲೇ ಸ್ವಲ್ಪ ಮೊಸರು ತೊಗೊಂಡೇನಿ ರೀ, 1-2 ಸ್ಪೂನ್. ಆಮೇಲೆ 1 ಎಗ್ ತೊಗೊಂಡೇನಿ ರೀ. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೇನೇನು ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಐತಲ್ಲ ರೀ, ಅದೆಲ್ಲನೂ ಮಿಕ್ಸಿಗೆ ಹಾಕಿ ಸಣ್ಣಂಗೆ ರುಬ್ಕೊಂಬಿಡೋಣ ರೀ. ಈಗ ಭಾಳಷ್ಟು ಜಲ್ದಿ ಮಾಡ್ಕೊಂಡು ತಿನ್ಬೋದು ಅಂತ ರೆಸಿಪಿ ಐತೆ ನೋಡ್ರಿ. ಇದು ಜಾಸ್ತಿ ಟೈಮೂ ವೇಸ್ಟ್ ಆಗಂಗಿಲ್ಲ ರೀ. ಮತ್ತೇನತ್ತಂದ್ರೆ ಕಬಾಬನು ಭಾಳಷ್ಟು ಟೇಸ್ಟಾಗಿ ಬರ್ತೈತೆ ರೀ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣಂಗೆ ರುಬ್ಕೊಂಬಿಡೋಣ ರೀ ಒಂದಿಷ್ಟು. ನೋಡಿರಿ ಈ ಥರ ಆಗೈತೆ ರೀ ಮಸಾಲೆ. ಇಲ್ಲೇ ಕಬಾಬ್ ಮಾಡೋ ಸಲುವಾಗಿ ನಾವೀಗ ಈ ಮಸಾಲೆ ಎಲ್ಲನೂ ಒಂದು ಬುಟ್ಟಿ ಒಳಗೆ ಕಲಿಸ್ಕೊಂಬಿಡೋಣ. ಇಲ್ಲೇ ತೊಗೊಂಡಿದ್ದೆಲ್ಲ ಹಿಟ್ಟನ್ನು ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಅದಕ್ಕೆ ಮತ್ತು ಈಗ ಅರ್ಧ kg ಚಿಕನ್ ಆ್ಯಡ್ ಮಾಡ್ಕೊಳತ್ತೀನಿ ರೀ. ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ರೀ, ಅದು ಒಟ್ಟು ಮಸಾಲೆನೂ ಹಾಕಿ ಚೆಂದಂಗೆ ಕಲಿಸ್ಬೇಕು ನೋಡಿರಿ. ಇದೇ ರೀತಿ ಬೇರೆ ಬೇರೆ ರೆಸಿಪಿಗಾಗಿ ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ರುಬ್ಬಿಟ್ಟಿದ್ದ ಮಸಾಲೆ ಎಲ್ಲನೂ ಅದಕ್ಕೆ ಹಾಕ್ಕೊಂಡು 1-2 ಸ್ಪೂನ್ ಆಗುವಷ್ಟು ನಮ್ಮ ಮೊಸರು ಸೇರಿಸ್ಕೊಳತ್ತೀನಿ ರೀ. ಮತ್ತೇನಪ್ಪ ಅಂತಂದ್ರೆ 1 ಮೊಟ್ಟೆ ಸೇರಿಸ್ಕೊಳತ್ತೀನಿ ರೀ ಇಲ್ಲಿ. ಈಗ ಇದನ್ನು ಎಲ್ಲನೂ ಏನು ಮಾಡೋಣ ಅಂತಂದ್ರೆ ಚೆಂದಂಗೆ ಕಲಿಸ್ಕೊಂಬಿಡೋಣ ರೀ. ಈ ಎಲ್ಲ ಮಸಾಲೆನೂ ಚೆಂದಂಗೆ ಪ್ರತಿಯೊಂದು ಪೀಸಕ್ಕೂ ಹತ್ಬೇಕು ರೀ. ಆ ರೀತಿ ಏನಪ್ಪ ಅಂತಂದ್ರೆ ಚೆಂದಂಗೆ ಕಲಿಸ್ಕೊಂಡ್ರಾಗ ಈ ರೀತಿ ಅದು ರೆಡಿ ಆಗಿರ್ತೈತೆ ನೋಡಿರಿ. ಇದನ್ನು 1 ತಾಸು ಈಗ ಫ್ರಿಜ್ ಒಳಗೆ ಇಟ್ಟು ತೊಗೊಂಡೇನಿ ರೀ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದರೆ ಒಂದೊಂದು ಪೀಸಸನ್ನು ಬಿಟ್ಟು ಕಬಾಬ ರೆಡಿ ಮಾಡ್ಕೊಳ್ಳೋಣ ರೀ. ಭಾಳ ಸಿಂಪಲ್ ಆದ ರೆಸಿಪಿ ಐತ್ರಿ. ಮತ್ತೇನಪ್ಪ ಅಂತಂದ್ರೆ ಭಾಳಷ್ಟು ಟೇಸ್ಟಿ ಆಗ್ತೈತೆ ರೀ. ಮನೆಯಾಗೆಲ್ಲನೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದೇ ರೀತಿ ಒಂದೊಂದು ಪೀಸಸ್ ಹಾಕಿ 2 ಬದಿ ಒಳಗೆ ಚೆಂದಂಗೆ ಕರ್ಕೊಂಬಿಟ್ಟಿವಿ ಅಂತಂದ್ರೆ ನಮ್ದು ಕಬಾಬ ರೆಡಿ ಆಗ್ತೈತೆ ನೋಡಿರಿ. ನೀವು ಯಾವುದೇ ರೀತಿ ಕಲರ್ ಇರ್ಲಾರ್ದನ್ನ ನೋಡಿರಿ. ಈಗ ಕಬಾಬ ಎಷ್ಟು ಮಸ್ತ್ ರೆಡಿ ಆಗತ್ತವತ್ತು. ಈಗ ಇವಾಗ ಕಬಾಬ ರೆಡಿ ಆಗ್ಯಾವ್ರಿ. ಅಷ್ಟೂ ಏನಪ್ಪ ಅಂತಂದ್ರೆ ಒಂದು ಪ್ಲೇಟಿಗೆ ತಗೊಂಬಿಡೋಣ ರೀ. ಇದೇ ರೀತಿ ನೀವು ನಿಮ್ಮ ಮನೆಯೊಳಗೆ ಮಾಡಿಕೊಟ್ರಿ ಅಂತಂದ್ರೆ ಎಲ್ಲರೂ ಒನ್ಸ್ ಮೋರ್ ಅಂತ ಹೇಳ್ತಾರೆ ನೋಡಿರಿ. ನೋಡಿರಿ ಈ ರೀತಿ ಏನಪ್ಪ ಅಂತಂದ್ರೆ ಕಬಾಬ ರೆಡಿ ಆಗ್ಯಾವ್ರಿ. ಈಗ ಮನೆ ಎಲ್ಲನೂ ಬೆಳ್ಳುಳ್ಳಿದ ಮಸ್ತ್ ಸ್ಮೆಲ್ ಬರೋದೈತೆ ನೋಡಿರಿ. ಲಿಂಬೆ ಹಣ್ಣು ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿದ್ದೀವಿ ಅಂತಂದ್ರೆ ಪ್ಲೇಟ್ ಖಾಲಿ ಆಗೋ ತನಕ ಹಂಗೆ ತಿನ್ಬೇಕು ಅನ್ನಿಸ್ತೈತೆ ನೋಡಿರಿ. ಸೂಪರ್ ಆಗ್ಯಾವ್ರಿ. ಧನ್ಯವಾದಗಳು ರೀ.